ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ವನ್ಯ ಜೀವಿಗಳಿಗೂ ತಟ್ಟಿದಂತ ಬಿಸಿಲಿನ ತಾಪ. ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ವಿಶೇಷವಾಗಿ ಆರೈಕೆ ಮಾಡಲಾಗ್ತಾ ಇದೆ. 195 ವನ್ಯ ಜೀವಿಗಳಿಗೆ ಗ್ಲೂಕೋಸ್ ಪ್ರಮಾಣ ಹೆಚ್ಚಳ ಮಾಡಲಾಗಿದೆ. ವನ್ಯ ಜೀವಿಗಳ ರಕ್ಷಣೆಗಾಗಿ 10% ಗ್ಲೂಕೋಸ್ ಪ್ರಮಾಣದಲ್ಲಿ ಹೆಚ್ಚಳ ಮಾಡಲಾಗಿದೆ. ತೊಂಬತ್ತೈದು ವನ್ಯಜೀವಿ ತಾಣಗಳಲ್ಲಿ ಈಗ ಅವುಗಳ ರಕ್ಷಣೆಗೋಸ್ಕರ ಕ್ರಮ ತೆಗೆದುಕೊಂಡಿದ್ದಾರೆ. ತಜ್ಞ ವೈದ್ಯರ ಸಲಹೆಯಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಆರೈಕೆ ಮಾಡಲಾಗ್ತಾ ಇದೆ. ಐಸ್ನಲ್ಲಿರುವಂತಹ ಆಹಾರ, ಐಸ್ ವಾಟರ್ ಮತ್ತೆ ಸ್ಪ್ರಿಂಕ್ಲರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಫಾಗರ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಹುಲಿ, ಸಿಂಹ, ಚಿರತೆ, ಕರಡಿ, ನರಿ ಸೇರಿದಂತೆ ವನ್ಯಜೀವಿಗಳ ಆರೈಕೆಗೆ ಅಂತೇಳಿ ಕ್ರಮ ತೆಗೆದುಕೊಂಡಿದ್ದಾರೆ. ವನ್ಯ ಜೀವಿಗಳ ರಕ್ಷಣೆಗೆ ಹಗಲು ರಾತ್ರಿ ಎನ್ನದೆ ವಿಶೇಷ ನಿಗಾ ವಹಿಸಲಾಗ್ತಾ ಇದೆ. ಈ ಬಿಸಿಲಿನ ತಾಪಕ್ಕೆ ವನ್ಯ ಜೀವಿಗಳು ಕೂಡ ಪಾಪ ಕಂಗೆಟ್ಟು ಹೋಗಿವೆ. ಹೀಗಾಗಿ ಅವುಗಳ ರಕ್ಷಣೆಯೂ ಕೂಡ ಪ್ರಮುಖ ಕೆಲಸ. ಅದಕ್ಕೋಸ್ಕರನೇ ಐಸ್ನಲ್ಲಿರುವಂತ ಆಹಾರ ಮತ್ತೆ ಈ ವಾಟರ್ ಸ್ಪ್ರಿಂಕ್ಲರ್ ವ್ಯವಸ್ಥೆ, ಫಾಗರ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ತಾವೇ ನೋಡಿದಂಗೆ ನಮ್ಮ ಬೆಳಗಾವಿಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತಾಪಮಾನ ಹೆಚ್ಚಿದೆ. ಕಳೆದ ಒಂದು ವಾರ 8 ದಿವಸದಿಂದ ಒಂದು 36ರಿಂದ 37 ಡಿಗ್ರಿ ತನಕ ಇದೆ ಸತತ. ಹಂಗಾಗಿ ನಾವು ಇಲ್ಲಿ ಈಗ ಹಾಲಿಡೇ ಇರೋದ್ರಿಂದ ಮಕ್ಕಳು ಮತ್ತು ಪ್ರವಾಸಿಗರ ಸಂಖ್ಯೆ ಹೆಚ್ಚಿದೆ ಇಲ್ಲಿ ನಮ್ಮ ಝೂ ಬರೋಂಥದ್ದು. ಅವ್ರು ಯಾರು ನಿರಾಶೆ ಆಗಿ ಇದಾಗ್ಬಿಡೋದು ಅಂತಂದೇಳಿ ನಾವು ಎಂದಿನಂತೆ ನಾವು ಪ್ರಾಣಿ ಪಕ್ಷಿಗಳಿಗೆ ಏನು ಆಹಾರ ಕೊಡ್ತಾ ಇದ್ದಲ್ಲ ಅದರಲ್ಲಿ ಸ್ವಲ್ಪ ಐಸ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ತಾಪಮಾನ ಹೆಚ್ಚಿರೋದ್ರಿಂದ. ಅಂದ್ರೆ ಪ್ರತಿ ಎನ್ಕ್ಲೋಸರಲ್ಲಿ ಇದು ಇದೆ, ಏನು ಕುಡಿಯೋ ನೀರಿನ ಟ್ಯಾಂಕ್ ಇದೆ, ಅದರಲ್ಲೇನು ಐಸ್ ಮಿಕ್ಸ್ ಮಾಡಿರ್ತೀವಿ. ಆಮೇಲೆ ಫುಡ್ ಅಲ್ಲಿನೂ ಐಸ್ ಮಿಕ್ಸ್ ಮಾಡದಂತ ಫುಡ್ ಕೊಡ್ತಾ ಇದೀವಿ. ಇವನ್ ಹಣ್ಣು ನಾವು ಅದೇ ತರನೇ ಕೊಡ್ತಾ ಇದೀವಿ, ಅಂದ್ರೆ ಐಸ್ ಮಿಕ್ಸ್ ಮಾಡಿದ್ದು. ಆಮೇಲೆ ಪ್ರತಿ ಎನ್ಕ್ಲೋಸರ್ ಅಲ್ಲಿ ನಾವು ಸ್ಪ್ರಿಂಕ್ಲರ್ ಮತ್ತು ಫಾಗರ್ನ ಅಳವಡಿಸಿದೀವಿ. ಅವು ಯಾವಕ್ಕೂ ಬಿಸಿಲಿನ ತಾಪಮಾನ ಹೆಚ್ಚಾಗ್ಬಿಡೋದು ಅಂತಂದು. ಪ್ರತಿ ಪ್ರಾಣಿಗೂ ಮಾಡಿದೀವಿ ರೀ. ಈ ಹುಲಿ, ಸಿಂಹ ಇದು